ಸರ್, ಇನ್ನು ಮುಖ್ಯವಾಗಿ ಈಗ ನೀವು ಹೇಳ್ತಾ ಇದ್ರಿ ಪಂಪಾ ನದಿ ಯಾಕೆ ಕಲುಷಿತ ಆಗಿದೆ ಅಂತ. ಎಷ್ಟರ ಮಟ್ಟಿಗೆ ಕಲುಷಿತ ಆಗಿದೆ ಅಂತಂದರೆ ಕೇವಲ ಇಲ್ಲಿ ಭಕ್ತಾದಿಗಳಿಗೆ ಮಾತ್ರ ತೊಂದರೆ ಆಗ್ತಾ ಇಲ್ಲ. ಏಕೆಂದರೆ ಲಕ್ಷಾಂತರ ಕುಟುಂಬಗಳು ಈ ಒಂದು ಪಂಪಾ ನದಿ ಮೇಲೆ ಡಿಪೆಂಡ್ ಆಗಿದೆ. ಯಾಕೆಂದರೆ ಬಹಳ ಉದ್ದದ ನದಿ ಪಂಪಾ ನದಿ. ಅಲ್ಲೇನಾದ್ರು ನೈರ್ಮಲ್ಯ ಆಯಿತು ಅಂತಂದರೆ ಕೃಷಿ ಚಟುವಟಿಕೆಗಳಿಗೂ ಕೂಡ ಇದು ಹೊಡ್ತಾ ಬೀಳುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನೈರ್ಮಲ್ಯ ಆಗಿದೆ ಅಂದಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತಲ್ವ ಸರ್? ಖಂಡಿತ. ಅಲ್ಲಿ ಏನಾಗಿದೆ ಅಂದರೆ ಈಗ ಅವ್ರ ಗಮನಕ್ಕೂ ಬಂದಿದೆ, ಹೋಗೋ ಯಾತ್ರಾರ್ಥಿಗಳಿಗೂ ಗೊತ್ತಿದೆ. ಅದನ್ನು ಸಾಕಷ್ಟು ಬದಲಾವಣೆ ಮಾಡ್ಬೋದು. ಹೇಗೆ ಅಂದರೆ ಫಿಲ್ಟ್ರೇಷನ್ ಮಾಡ್ಬೋದು, ಶುದ್ಧ ಅಶುದ್ಧಾಗಿ ಅಶುದ್ಧ ಮಾಡೋದು. ಮತ್ತು ಆ ನೀರು ಸರಾಗವಾಗಿ ಹರಿಬೇಕು ಅಂದಾಗ ಇಟ್ಕಿ ಸ್ಥಳದಲ್ಲಿ ಡ್ಯಾಮ್ ಇದೆ. ಆ ನೀರು ಬಿಟ್ಟರೆ ಇಲ್ಲಿ ಪಂಪಾ ನದಿಯಲ್ಲಿ ಅಶುದ್ಧ ಆಗೋಕ್ಕೆ ಅವಕಾಶನೇ ಇಲ್ಲ. ಏನಾಗುತ್ತೆ, ಸ್ಟೋರ್ ಮಾಡಿ ಇಟ್ಬಿಡ್ತಾರೆ, ಅಲ್ಲೇ ಸ್ನಾನ ಮಾಡಬೇಕು, ಅಲ್ಲೇ ಹೋಗ್ಬೇಕು, ಸದಾ ಹರಿತಾ ಇರಬೇಕು. ಅದು ಹೇಳ್ತಾರೆ ದೊಡ್ಡವರು, ಅಯ್ಯೋ ನೀರಿಗೆ ದೋಷ ಇಲ್ಲ ಅಂತ. ನೀರು ಹರಿತಾ ಇರಬೇಕು ಯಾವತ್ತು. ಗಂಗೆ, ಈ ಗಂಗಾ ತುಂಗ ಹೆಂಗೆ ಹೇಳ್ತೀವಿ ಅದೇ ಥರ ಪಂಪಾದು ಇರಬೇಕು. ಕೆಲವು ವಿಷಯ ನಾವು ಹೇಳಿದಾಗ ಅದು ಯಾರೂ ಸಮರ್ಥನೆ ಮಾಡಲ್ಲ, ಯಾರೂ ತೊಗೊಳಲ್ಲ ಗಣನೀಯವಾಗಿ. ಅವ್ರಿಗೆ ತೊಂದರೆ ಆದಾಗಲೇ ಅದು ಅದ್ರ ಬಗ್ಗೆ ಅವರು ಯೋಚನೆ ಮಾಡೋದು. ಇದು ನೀವು ಹೇಳಿದಾಗೆ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಬರೋ ಕಡೆ ಇದು ಆದ್ಯ ಕರ್ತವ್ಯ, ಅವ್ರಿಗೆ ಮುಂಜಾಗ್ರತೆ ತಗೊಂಡು. ಎರಡನೇದಾಗಿ ಬರೋ ಭಕ್ತರು ಅವ್ರು ಹೇಳ್ತಾ ಇದ್ದಾರೆ, ಸೋಪ್ ಹಾಕಬೇಡಿ, ಪೇಸ್ಟ್ ಹಾಕಬೇಡಿ, ಬಟ್ಟೆ ಒಗೆಯಬೇಡಿ. ಅವ್ರು ಏನು ಹೇಳ್ತಾರೆ ಎಲ್ಲ ವಿರುದ್ಧವಾಗಿ ಮಾಡ್ತಾರೆ ನಮ್ಮ ಭಕ್ತರು. ಅದೇ ದೊಡ್ಡದು ಅಲ್ಲಿ ಸಮಸ್ಯೆ ಆಗಿರೋದು. ಈಗ ಇದರಲ್ಲಿ ಗುರುವಾಯೂರಲ್ಲಿ ಇದೇ ಥರ ಆಗ್ತಿತ್ತು. ಗುರುವಾಯೂರಲ್ಲಿ ಇದೇ ಥರ ಆಗ್ತಿತ್ತು. ಕೊನೆಗೆ ಏನು ಮಾಡಿಬಿಟ್ರು ಅವರು, ಸಿವಿಲಿಯನ್ಸ್ನ ವಿಜಿಲೆನ್ಸ್ ರೂಪದಲ್ಲಿ ದೂರ ಇಟ್ಟು ಕಲ್ಯಾಣಿಯಲ್ಲಿ ಯಾರನ್ನ ಆ ಥರ ಮಾಡಿದ್ರು ಇಮ್ಮಿಡಿಯಾಗಿ ಅವ್ರು ಹಿಡಿದುಕೊಂಡೋಗಿ ಒಳಗಡೆ ಪನಿಷ್ಮೆಂಟ್ ಅವ್ರಿಗೆ. ಹೀಗೆ ಶುದ್ಧವಾಗಿದೆ ಗುರುವಾಯೂರಲ್ಲಿ ಕಲ್ಯಾಣಿ. ಅಲ್ಲೇನು ನೀವು ಬರೀ ಸ್ನಾನ ಮಾಡೋಕ್ಕಷ್ಟೇ, ಉಗುಳಿಗಿಲ್ಲ, ಬ್ರಷ್ ಮಾಡೋಂಗಿಲ್ಲ, ಸ್ನಾನಕ್ಕೆ ಬೇರೆ ಕಡೆ ವ್ಯವಸ್ಥೆ ಇದೆ. ಓಕೆ.